ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಮುಗಿಯುವ ಹಂತಕ್ಕೆ ಬಂದಿದೆ. ವಾರದ ಅಂದರೆ ಇಡೀ ಸೀಸನ್ನ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಕೊನೆಯ ಕಿಚ್ಚನ ಪಂಚಾಯಿತಿ ಕೂಡ ನಡೀತಾ ಇದೆ. 2ನೇ ದಿನದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ, ಫಿನಾಲೆಗೆ ಇನ್ನೊಂದೇ ವಾರ ಇರೋದ್ರಲ್ಲಿ ಆ ಟಿಕೆಟನ್ನು ಮಿಸ್ ಮಾಡಿಕೊಂಡಂತಹ ಆ ಅಭ್ಯರ್ಥಿ ಯಾರು, ಅದೆಲ್ಲವನ್ನ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಆ ಕಂಟೆಸ್ಟೆಂಟ್ಗೆ ಸಿಕ್ಕಂತಹ ವಿಶೇಷ ಅಧಿಕಾರ ಏನು, ಅದರಿಂದ ಯಾರಿಗೆ ಲಾಭ ಆಗಿದೆ, ಯಾರಿಗೆ ನಷ್ಟ ಆಗಿದೆ, ಅದನ್ನು ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ನೆನಪಿರಲಿ, ಟಿವಿಗಿಂತ ಮುಂಚೆ ನಿಮ್ಮ ಅನ್ಫಿಲ್ಟರ್ ಕನ್ನಡ ನಿಮ್ಮ ಅನ್ಫಿಲ್ಟರ್ ಕನ್ನಡದಲ್ಲಿ ಈ ಸುದ್ದಿ ಬರುತ್ತೆ. ಯಾಕಂದ್ರೆ 2 ದಿನದ ಹಿಂದೆಯೇ ಈ ಸಲ ನಮ್ರತಾ ಔಟ್ ಆಗ್ತಾರೆ ಅನ್ನೋ ವಿಚಾರವನ್ನ ನಾವೇ ರಿವೀಲ್ ಮಾಡಿದ್ವಿ. ಆಗ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ, ಫೇಕ್ ಇದು, ಹೆಂಗ್ ಗೊತ್ತಾಗುತ್ತೆ, ಅದು ಇದು ಅಂತ. ಸೊ ಬರುವಂತಹ ಖಚಿತವಾದ ಮೂಲಗಳಿಂದ ಬರುವಂತಹ ಇನ್ಫಾರ್ಮೇಶನ್ ಅನ್ನೇ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಸ್ ಹಾಕೋದು. ಸೊ ಹಾಗಾಗಿ 2 ದಿನದ ಹಿಂದೆಯೇ ಹೇಳಿದ್ವಿ ನಮ್ರತಾನೇ ಔಟ್ ಆಗೋದು ಅಂತ. ಸೊ ಬಾಟಮ್ ಅಲ್ಲಿ ಈ ಸಲ ಕೂಡ ಉಳ್ಕೊಂಡಿರುವಂಥದ್ದು, ಅಂದ್ರೆ ನಾಮಿನೇಟ್ ಆಗಿ ಉಳ್ಕೊಂಡಿರುವಂಥದ್ದು ವಿನಯ್, ನಮ್ರತಾ, ಕಾರ್ತಿಕ್ ಮತ್ತೆ ಡ್ರೋನ್ ಪ್ರತಾಪ್, ಈ 4 ಜನ ಉಳ್ಕೊಂಡಿದ್ದಾರೆ. ನಿನ್ನೆ ಎಪಿಸೋಡ್ನಲ್ಲಿ ವರ್ತೂರ್ ಸಂತೋಷ್ ಅವ್ರನ್ನ ಕಿಚ್ಚ ಸುದೀಪ್ ಸರ್ ಅವರು ಸೇವ್ ಮಾಡಿದ್ದಾರೆ. ಅವ್ರು ಆಲ್ರೆಡಿ ಈಗ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರನ್ನ ಹೊರತುಪಡಿಸಿದ್ರೆ ಉಳಿದಿರುವಂಥ ಅಂದ್ರೆ ನಮ್ರತಾ ಆಗಲಿ, ಕಾರ್ತಿಕ್ ಆಗಲಿ, ವಿನಯ್ ಆಗಲಿ, ಡ್ರೋನ್ ಪ್ರತಾಪ್ ಆಗಲಿ, ಈ 4 ಜನ ಉಳ್ಕೊಂಡಿದ್ದಾರೆ. ಆ 4 ಜನರಲ್ಲಿ ಇವತ್ತು ಸುದೀಪ್ ಸರ್ ಮೊದಲು ಸೇವ್ ಮಾಡುವಂತಹ ವ್ಯಕ್ತಿ ವಿನಯ್ ಅವರನ್ನ ಫಸ್ಟ್ ಸೇವ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಈಸ್ TRP ಕಿಂಗ್, ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಇದೆ. ಅದ್ರ ಜೊತೆಗೆ ಒಳ್ಳೆ ಅಭಿಪ್ರಾಯ ಕೂಡ ಇದೆ. ಅಗ್ರೆಷನ್ ಬೇಕಾದಾಗ ಅಗ್ರೆಷನ್, ಎಮೋಷನ್ ಬೇಕಾದಾಗ ಎಮೋಷನ್, ಎಂಟರ್ಟೈನ್ಮೆಂಟ್ ಅಂದಾಗ ಎಂಟರ್ಟೈನ್ಮೆಂಟ್, ಇಡೀ ಸೀಸನ್ಗೆ ಮಸಾಲೆ ಕೊಟ್ಟವರೇ ವಿನಯ್. ಸೊ ಹಾಗಾಗಿ ವಿನಯ್ ಕೂಡ ಸೇವ್ ಆಗ್ತಾರೆ, ಫಸ್ಟ್ ಸೇವ್ ಆಗ್ತಾರೆ. ವಿನಯ್ ಆದ್ಮೇಲೆ ಡ್ರೋನ್ ಪ್ರತಾಪ್ ಸೇವ್ ಆಗ್ತಾರೆ. ಯಾಕಂದ್ರೆ ಪ್ರತಾಪ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಒಬ್ಬ ಕಂಟೆಸ್ಟೆಂಟ್. ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಯಾರಿಗಾರು ಇದ್ರೆ ಅದು ಸಂಗೀತ ಮತ್ತೆ ಪ್ರತಾಪ್ಗೆ. ಸೊ ಪ್ರತಾಪ್ಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಆತನ ವ್ಯಕ್ತಿತ್ವದ ಮೂಲಕ ಆಗಿರಬಹುದು ಅಥವಾ ಆತ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ರೀತಿ ಮೂಲಕ ಆಗಿರಬಹುದು. ಸಿಕ್ಕಾಪಟ್ಟೆ ಜನ ಡ್ರೋನ್ ಪ್ರತಾಪ್ ಅವ್ರನ್ನ ಇಷ್ಟಪಡ್ತಾರೆ. ಸೊ ಹಾಗಾಗಿ ಡ್ರೋನ್ ಪ್ರತಾಪ್ 2ನೇ ಸೇವ್ ಆಗ್ತಾರೆ. ಲಾಸ್ಟ್ ಅಲ್ಲಿ ಫೈಟ್ ಆಗುವಂಥದ್ದು ಅದೇ ಲವಿ ಡವಿ ಮಾಡ್ಕೊಂಡು ಬಂದಂತಹ ಕಾರ್ತಿಕ್ ಮತ್ತೆ ನಮ್ರತಾ ಅವ್ರ ಮಧ್ಯ. ಕಾರ್ತಿಕ್ ಯಾಕಪ್ಪ ಫೈಟ್ ಲಾಸ್ಟ್ ಅಲ್ಲಿ ಕೂತ್ಕೊಂಡ್ರು ಅಂತ ಕೇಳಿದ್ರೆ, ಒಬ್ಬ ಕಪ್ ಗೆಲ್ಲಬೇಕಾದಂತಹ ಕಂಟೆಸ್ಟೆಂಟ್ ಬಾಟಮ್ 2 ಅಲ್ಲಿ ಯಾಕಪ್ಪ ಕೂತ್ರು ಅನ್ನುವಂತಹ ಪ್ರಶ್ನೆ ನಿಮ್ಗೆ ಹುಟ್ಕೊಳ್ಬಹುದು. ಕಾರ್ತಿಕ್ ಎಂತಹ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಸಿರಿ ಅವರಿದ್ದಾಗಂತೂ ಆತ ತುಂಬಾ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಯಾಕಂದ್ರೆ ಎಲ್ಲೆಲ್ಲಿ ತಪ್ಪಾಯ್ತು ಅಲ್ಲೆಲ್ಲ ಸಿರಿ ಅವ್ರಿಗೆ ತೀಡಿ ಹೇಳ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ಡಿಸ್ಟ್ರಾಕ್ಟ್ ಆದ್ರು, ಅಂದ್ರೆ ಬೇಡದೇ ಇರೋ ಕಡೆ ಡಿಸ್ಟ್ರಾಕ್ಟ್ ಆದ್ರು. ಇಲ್ಲವಿ ಡವಿ ಅದು ಇದು ಅನ್ಕೊಂಡು ನಮ್ರತನ್ ಜೊತೆ ಸೇರ್ಬಿಟ್ರು. ಸೊ ಅದೆಲ್ಲೋ ಅವರ ಆಟಕ್ಕೆ ಪೆಟ್ಟು ಬಿತ್ತು. ಸೊ ಹಾಗಾಗಿ ಕಾರ್ತಿಕ್ ಬಾಟಮ್ ಅಲ್ಲೇ ಇದ್ದಾರೆ. ಗೊತ್ತಿಲ್ಲ, ನಮ್ರತಾ ಆದಮೇಲೆ ಕಾರ್ತಿಕ್ ಔಟ್ ಆದರೂ ಔಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಕಾರ್ತಿಕ್ ಒಂದು 2-3 ವಾರಗಳಿಂದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಡೇ 1 ಕೌಂಟ್ ಮಾಡಿದ್ರೆ ಕಾರ್ತಿಕ್ ಕಾಂಟ್ರಿಬ್ಯೂಷನ್ ಈ ಮನೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲ ಟಾಸ್ಕಲ್ಲೂ ಕೂಡ ಜೀವ ಕೊಟ್ಟು ಆಡಿದ್ದಾರೆ. ಅಗತ್ಯಕ್ಕಿಂತ ಜಾಸ್ತಿ ತಾಳ್ಮೆಯನ್ನು ತೆಗೆದುಕೊಂಡಿದ್ದಾರೆ. ಎಲ್ಲೆಲ್ಲಿ ಟ್ಯಾಲೆಂಟನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಲ್ಲಲ್ಲಿ ಟ್ಯಾಲೆಂಟನ್ನು ಕೂಡ ಶೋ ಮಾಡಿದ್ದಾರೆ. ಸೊ ಕಾರ್ತಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಬಟ್ ಕಳೆದ 2 ವಾರದಲ್ಲಿ ಮಾತ್ರ ತುಂಬ ಲೋ ಆಗಿದ್ರು. ಫಿನಾಲೆಗೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಲೋ ಆಗಿರೋದು, ಎಲ್ಲಾದರೂ ಪೆಟ್ಟು ಬಿದ್ದರೆ ಬೀಳಬಹುದು. ಸೊ ಬೀಳದೇ ಇರೋ ಸಾಧ್ಯತೆ ಕೂಡ ಇದೆ, ಹೇಳಕ್ಕಾಗಲ್ಲ. ಸೊ ಕಾರ್ತಿಕ್ ಅವ್ರನ್ನ ಬಿಟ್ರೆ ನಮ್ರತಾ ಅವರೇ ಇವತ್ತು ಮನೆಯಿಂದ ಹೊರ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್. ಯಾಕಂದ್ರೆ ನಮ್ರತಾ ಡೇ 1 ಕೂಡ ಎಲ್ಲೋ ಒಂದು ಕಡೆ ಕಂಫರ್ಟ್ ಝೋನ್ ಅಲ್ಲಿ ಇದ್ರು ಅನ್ನೋದು ಬಹುತೇಕರ ಅಭಿಪ್ರಾಯ. ಬಟ್ 50 ದಿನ ಆದ್ಮೇಲೆ ಇಂಡಿಪೆಂಡೆಂಟ್ ಆಗಿ ಆಡಿದಂತಹ ನಮ್ರತಾ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅವರ ಗ್ರಾಫ್ ತುಂಬಾ ಹೈ ಆಗ್ತಾ ಇತ್ತು. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು, ಒಳ್ಳೆ ಟ್ಯಾಲೆಂಟೆಡ್ ಇದ್ರು. ಇಂತಹ ಹೊತ್ತಲ್ಲಿಯೇ ಅವರು ಕಾರ್ತಿಕ್ ಜೊತೆ ಲವಿ ಡಬ್ಬಿ ಅಂತ ಶುರುವಾಯಿತು. ಎಲ್ಲೋ ಒಂದು ಕಡೆ ಆ ಲವಿ ಡವಿ ಗೇಮು ಅವರ ಒಂದು ಗೇಮ್ ಮೇಲೆ ಎಫೆಕ್ಟ್ ಆಯಿತು. ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಕಾಣಿಸೋದಕ್ಕೆ ಶುರುವಾದ್ರು. ಸೊ ಇದರಿಂದ ಎಲ್ಲೋ ಒಂದು ಕಡೆ ನಮ್ರತಾ ಅವರ ಗೇಮ್ ಹಾಳಾಗ್ತಾ ಬಂತು. ಟಾಪ್ 5 ಅಲ್ಲಿ ಇರಬೇಕಾದಂತಹ ನಮ್ರತಾ ಇವತ್ತು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಶಾಕಿಂಗ್ ಅಲ್ಲ, ಎಕ್ಸ್ಪೆಕ್ಟೆಡ್. ತನಿಷಾಗಿಂತ ಬೆಟರ್ ನಮ್ರತಾ ಅಂತ ಹೇಳಕ್ಕಾಗಲ್ಲ. ತನಿಷಾ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು, ಸಿಕ್ಕಾಪಟ್ಟೆ ಫೈಟ್ ಕೊಟ್ಟಿದ್ರು, ಸಿಕ್ಕಾಪಟ್ಟೆ ಎಲ್ಲೆಲ್ಲಿ ಅವರ ಒಪಿನಿಯನ್ಸ್ನ ಹೇಳಬೇಕು ಅಲ್ಲಲ್ಲಿ ಹೇಳಿದ್ರು. ತನಿಷಾ ನಮ್ರತನ್ ಕಂಪೇರ್ ಮಾಡಿದ್ರೆ ಡೇ 1 ತನಿಷಾ ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಹಾಗಾಗಿ ನಮ್ರತಾ ಈ ವಾರ ಹೋಗಲೇಬೇಕು. ಸೊ ಹಾಗಾಗಿ ಅವರು ಹೋಗ್ತಾ ಇದ್ದಾರೆ. ಬಟ್ ಟಾಪ್ 5 ಅಲ್ಲಿ ಇರುವಂತಹ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡ್ರು ಅನ್ನೋದು ಒಂದೇ ಬೇಜಾರು. ಸೊ ಅಲ್ಲಿಗೆ ಪಾಪ್ರೆಡ್ಡಿ ಪಾಳ್ಯ ಗ್ಯಾಂಗ್ನ ಎಲ್ಲಾ ಸದಸ್ಯರು ಔಟ್ ಆದ್ರು. ವಿನಯ್ ಒಬ್ರೇ ಫಿನಾಲೆಯನ್ನ ತಲುಪಿದ್ದಾರೆ. ಉಳಿದಂತೆ ಉಳಿದವರೆಲ್ಲರೂ ಕೂಡ ಅಂದರೆ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ಸಂಗೀತ ಶೃಂಗೇರಿ, ಕಾರ್ತಿಕ್, ಡ್ರೋನ್ ಪ್ರತಾಪ್ ಇದಿಷ್ಟು ಜನ ಫಿನಾಲೆಯನ್ನು ತಲುಪಿದ್ದಾರೆ. ಫಿನಾಲೆಯಲ್ಲಿ ಯಾರು ಕಪ್ ಗೆಲ್ತಾರೆ ಅನ್ನುವಂತಹ ಕುತೂಹಲ
ಎಲ್ಲರಲ್ಲೂ ಇರುವಂಥದ್ದು. ಸೊ ನಿಮ್ಮ ಪ್ರಕಾರ ಯಾರು ಕಪ್ ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು, ಟಾಪ್ 3ಯಲ್ಲಿ ಯಾರು ಬರಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬಿಡಿ.